ರಜಾ. ಯಾರು ನೀವು? ಯಾರು ಅಂತ ಕೇಳುವಾಗ್ಬಿಟ್ಯಾ? ಬಾಂಬೆಯಿಂದ ಬಂದ್ ಕೂಡ್ಲೆ ಈ ಗೋಸ್ವಾಮಿನೇ ಮರ್ತು ಬಿಡೋದ? ಬಾಂಬೆನಾ? ಗೋಸ್ವಾಮಿನ? ಯಾರು? ಇದೆಲ್ಲ ಏನು? ಕುಡಿದು ಬಿಟ್ಟು ತಲೆಗೆ ಹತ್ತೋಳ್ತರ ಆಡ್ತಿದ್ಯಾ? ಬೆಳಗ್ಗೆಯಿಂದ ರಾತ್ರಿವರೆಗೂ ಕುಡಿದ್ರು ನಿನಗೇನು ಆಗಲ್ಲ. ನೀನು ಬೇರೆಯವರು ಕುಡಿಸಿ ಮಜಾ ತಗೊಳ್ಳೋಳು. ಅಲ್ಲಿ ಗಜಾನನ ಹೆಂಡತಿಯಾಗಿ ಅವನ್ನ ಮುಗಿಸ್ದೆ, ಇಲ್ಲಿಗೆ ಬಂದು ಇವ್ರನ್ನೆಲ್ಲ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯೇನು? ಮುಗಿಸೋದ? ಏನು? ಸಾಕು ಈ ನಾಟಕ ಎಲ್ಲ. ನನ್ನ ಹತ್ರ ಏನ್ ಹೇಳ್ದೆ? ಬೆಂಗಳೂರಿಗೆ ಹೋಗ್ತೀನಿ, ಗಜಾನನ ಆಸ್ತಿ ಎಲ್ಲ ತಗೋತೀನಿ, ನಿನ್ ಹಣ ವಾಪಸ್ ಕೊಡ್ತೀನಿ ಅಂತ ಹೇಳ್ದೆ. ಎಲ್ಲಿ ಎಲ್ಲಿ ಆ 3 ಲಕ್ಷ? 3 ಲಕ್ಷನಾ? ಏನ್ ಹೇಳ್ತಿದ್ದೀರಾ? ತಮಾಷೆ ಮಾಡ್ತಿದ್ಯಾ? ಅಡ್ವರ್ಟೈಸ್ಮೆಂಟ್ಗೆ ಮಾಡ್ಲಿಂಗ್ ಅಂತ ಖರ್ಚು ಮಾಡಿದ್ಯಲ್ಲ, ಅದು ಯಾರ ಹಣ? ನನ್ನ ಹಣ ತಾನೇ. ನೋಡು, ನೀನ್ ಹೀಗ್ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನೀನ ಇಲ್ಲಿ ಹುಡ್ಕೊಂಡು ಬಂದೆ. ನಾನು ಹೇಳಿದ್ ನಿನಗೆ ಅರ್ಥ ಆಯ್ತು ತಾನೇ? ಗೋಸ್ವಾಮಿ, ನೀವು ಇಲ್ಲೇ ಇದ್ದೀರಾ? ಒಳ್ಳೇದೇ ಆಯ್ತು. ಇವಳು ಇದ್ದಾಳಲ್ಲ ನಿಮ್ಮ ಅದಕ್ಕೆ ನನಗೆ 3 ಲಕ್ಷ ರೂಪಾಯಿ ಕೊಡ್ಬೇಕು. ಕೇಳೋಣ ಅಂತ ಇಲ್ಲಿಗೆ ಬಂದೆ. ತಪ್ಪೇನಿಲ್ವಲ್ಲ? ಐ ಹ್ಯಾವ್ ಹೆಲ್ಪ್ಡ್ ಯುವರ್ ಬ್ರದರ್, ಐ ಹ್ಯಾವ್ ಹೆಲ್ಪ್ಡ್ ಯುವರ್ ಸಿಸ್ಟರ್ ಇನ್ ಲಾ. ಅಂದ್ರೆ ಇವಳೆ ಅನಿರಜನ? ಇವಳೆ ನಿರಜ ಅಂತಂದ್ರೇನು? ನೀವೇ ಕರ್ಕೊಂಬಂದ್ ಮನೇಲಿ ಇಟ್ಕೊಂಡಿದ್ದೀರಾ? ಪ್ಲೀಸ್, ಅವಳಿಗೇನು ತೊಂದರೆ ಕೊಡ್ಬೇಡಿ. ನೀವಾ? ಅರೆ, ನೀವೇ ಅಪ್ಸೆಟ್ ಆಗ್ತೀರಾ? ನೋಡಿ, ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಐ ವಾಂಟ್ ಮೈ ಮನಿ. 1-2 ರೂಪಾಯಿನ ಬಿಟ್ಬಿಡೋದಕ್ಕೆ 3 lakhs, 3 ಲಕ್ಷ. ನೀವೇ ಜವಾಬ್ದಾರಿ ತಗೊಳ್ಳೋದಾದ್ರೆ ನಂದೇನು ಅಭ್ಯಂತರ ಇಲ್ಲ. ನಾನು ಇದೇ ಹೋಟೆಲ್ ಇಳ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ಆಗೋದ್ರೊಳಗೆ ಐ ವಾಂಟ್ ಮೈ ಮನಿ, ದಟ್ಸ್ ಆಲ್. ಇಲ್ಲ, ಐ ಆಮ್ ಅಶೇಮ್. ನಿನ್ನಿಂದ ನನ್ನ ಮಾನ, ಮರ್ಯಾದೆ, ಪ್ರೀತಿ, ವಿಶ್ವಾಸ ಎಲ್ಲ ನಿಲ್ಸ್ಬಿಟ್ಟು. ಐ ಕಾಂಟ್ ಸಿ ಯುವರ್ ಫೇಸ್. ನೀನೊಬ್ಬ ರಾಕ್ಷಸಿ. ಐ ಹೇಟ್ ಯು. ಆನಂದ್, 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 ಪ್ಲೀಸ್, ಆನಂದ್, ನನ್ನನ್ನು ಬಿಟ್ಟು ಹೋಗ್ಬೇಡಿ ಪ್ಲೀಸ್. ನನ್ನ ಮಾತು ಸ್ವಲ್ಪ ಕೇಳಿ ಪ್ಲೀಸ್. ಅವ್ರು ಹೇಳಿದ್ದೆಲ್ಲ ಸುಳ್ಳು, ನನ್ನ ಮಾತು ನಂಬಿ. ಆನಂದ್, 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 ಪ್ಲೀಸ್ ಆನಂದ್, 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 ಏನೋ ಒಬ್ನೇ ಬಂದಿದ್ಯಾ? ನೀರಜೆ ಎಲ್ಲಿ? ನೀರಜನ ಮೇಲೆ ಬರಲಮ್ಮ. ಅವಳಿಗೂ ನಮಗೂ ಯಾವ ಸಂಬಂಧ ಇಲ್ಲ. ಅವಳನ್ನ ಮರ್ತು ಬಿಡು. ಯಾಕೋ ಯಾಕೋ ಏನೇನೋ ಮಾತಾಡ್ತಾ ಇದೀಯಾ? ಅವಳು ಒಳ್ಳೆ ಹುಡುಗಿಯಲ್ಲಮ್ಮ. ಅವಳು ನಮ್ಮ ಅಣ್ಣನ. ಮುಚ್ಚೋ ಬಾಯಿ. ನಿನ್ ಮನ್ಸಲ್ಲಿ ಭ್ರಮೆ ತುಂಬಿಕೊಂಡಿದೆ, ಅದಕ್ಕೆ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ. ನೀರಜ ಒಳ್ಳೆವಳು, ನನ್ ಪ್ರಾಣ ಉಳಿಸ್ದವಳು. ನೋಡೋ, ನೀನ್ ಅವಳ ಕರ್ಕೊಂಡ್ ಬರ್ಲಿಲ್ಲ ಅಂತಂದ್ರೆ ನಾನು ಔಷಧಿನೂ ಕುಡಿಯಲ್ಲ, ಏನೂ ತಗೊಳಲ್ಲ. ನನಗೆ ನೀರಜ ಬೇಕು. ನನಗೆ ನೀರಜ ನೀರಜ ಬೇಕು. ಅಮ್ಮ, ಆಯ್ತಮ್ಮ, ನಿನಗೋಸ್ಕರ ಅವಳನ್ನ ಕರ್ಕೊಂಡ್ ಬರ್ತೇನೆ. ನಿನಗೋಸ್ಕರ ಯಾವ್ದೋ ಅಬ್ಬೆಪಾರಿ ಹುಡುಗಿನ ಗಜಾನನ ಹೆಂಡತಿ ಅಂತ ಹೇಳ್ಬಿಟ್ಟೆ. ನನಗೋಸ್ಕರ ಅಲ್ಲ, ಈ ಹಣಕ್ಕೋಸ್ಕರ. ನಾನ್ ನಿನ್ಗೆ ಹೇಳ್ದಾಗೆ ಈ 25,000 ಕೊಡ್ತಾ ಇದ್ದೀನಿ. ನನಗೆ ಈ ಹಣ ಸಾಲೋದಿಲ್ಲ. ನೀನ್ ಕೇಳಿದಿಷ್ಟೇ ತಾನೆ? ನನ್ನನ್ನೇನು ಮೂರ್ಖ ಅಂತ ತಿಳ್ಕೊಂಡಿದ್ಯೇನೆ? ಆ ಹುಡುಗಿಯಿಂದ ನನಗೆ 3 ಲಕ್ಷ ರೂಪಾಯಿ ಸಂಪಾದನೆ ಇತ್ತು. ನಾಳೆ ಬೆಳಗ್ಗೆ ಆನಂದ ಇಲ್ಲಿಗೆ 3 ಲಕ್ಷ ರೂಪಾಯಿ ತಂದು ಕೊಡ್ತಿದ್ದಾನೆ. ಈ ಜುಜಿವಿ 25,000 ರೂಪಾಯಿಗೆ ಒಪ್ಕೊಂತೀನಿ ಅಂತ ತಿಳ್ಕೊಂಡಿದ್ದೇನೆ. ಮತ್ತೆ ಇಲ್ಲಿ ವಿಸ್ಕಿ ಇದೆ, ಹಣ ಇದೆ. ನಾಳೆ ಬೆಳಗ್ಗೆ ತನಕ ನೀನಿರ್ತೀಯ. ನಾಳೆ 3 ಲಕ್ಷ ಬರೋವರೆಗೂ
ಯು ಆರ್ ಮೈ ಸ್ಲೇವ್. ನಾಯಿ, ನೀನೊಬ್ಬ ನೀಚ. ನೀಚ? ನೀನೇನ್ ಸತಿ ಸಾವಿತ್ರಿ ಅನ್ಕೊಂಡ್ಬಿಟ್ಟಿದ್ದೇನೆ. ನಿನ್ನ ಸ್ವಾರ್ಥಕ್ಕೋಸ್ಕರ ಒಂದು ಒಳ್ಳೆ ಹುಡುಗಿನ ವಿಧವೆ ಮಾಡಿದ್ಯಾ. ನೀನು ಕೆಟ್ಟ ಕೆಲಸ ಮಾಡ್ತಾ ಇದೀಯಾ, ನಾನು ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದ್ರಲ್ಲೇನಿದೆ ತಪ್ಪು? ಹಾಗಾದ್ರೆ ನೀರಜ ಗಜನ ಹೆಂಡತಿ ಅಲ್ವಾ? ಹೇಳು, ನಿಜ ಏನಂತ ಹೇಳು. ನನ್ನ ಹಣ ನನ್ನ ಕೈ ಸೇರೋವರೆಗೂ ಹೇಳಲ್ಲ. ಹೇಳ್ತೀನಿ, ಹೊಡಿಬೇಡ. ನಿಮ್ಮ ಹತ್ರ ಇರೋ ನೀರಜ ನಿಮ್ಮ ಗಜಾನನ ಹೆಂಡತಿ ಅಲ್ಲ. ಮತ್ತೆ ನಾನೊಂದ್ಸರಿ ನಿಮ್ಮನ್ನ ಗಜಾನನ ಹೆಂಡತಿನ ನೋಡೋಣ ಅಂತ ಬಾಂಬೆಯಿಂದ ಬೆಂಗಳೂರಿಗೆ ಬಂದಿದ್ದೆ. ಆಸ್ಪತ್ರೆಗೂ ಬಂದಿದ್ದೆ. ಆಗ ಎಕ್ಸ್ಕ್ಯೂಸ್ ಮೀ, ಗಜಾನನ್ ಅವ್ರ ಬ್ರದರು ಡಾಕ್ಟರ್ ಆನಂದ್ ಇಲ್ಲೇ ಇರೋದಾ? ಹೌದು, ಇಲ್ಲಿ ಇರೋದು. ನೀವ್ಯಾರು? ಗಜಾನನ ಅವ್ರ ಫ್ರೆಂಡು ಗೋಸ್ವಾಮಿ ಅಂತ. ಬಾಂಬೆಯಿಂದ ಬಂದಿದ್ದೀನಿ. ನೀರಜ ಅಂತಿದಾರಲ್ಲ, ಅವ್ರನ್ನ ನೋಡ್ಬೇಕಿತ್ತು. ನೀರಜನ ನೀವು ನೋಡ್ಬೇಕಾ? ಬನ್ನಿ. ಅಲ್ಲಿದ್ದಾಳಲ್ಲ, ಅವಳೇ ನೀರಜ. ಶಿ ಇಸ್ ನಾಟ್ ನೀರಜ. ನಮ್ಮ ಗಜಾನನ ಹೆಂಡತಿ ನೀರಜ ಇವಳಲ್ಲ. ಆರ್ ಯು ಶ್ಯೂರ್? ಏನ್ ಹೀಗೆ ಕೇಳ್ತಾ ಇದ್ದೀರಾ? ನಮ್ಮ ಗಜಾನನ ಹೆಂಡತಿ ಇವಳು ನೀರಜ. ನನ್ ಜೊತೆ ಬನ್ನಿ, ಕೂತ್ಕೊಳ್ಳಿ. ನೋಡಿ, ನೀವು ನನಗೊಂದು ಉಪಕಾರ ಮಾಡ್ಬೇಕು. ನೀವು ನನಗೆ ಉಪಕಾರ ಮಾಡಿದ್ರೆ ನಾನು ನಿಮ್ಗೆ ಉಪಕಾರ ಮಾಡ್ತೀನಿ. ಹಾಗಂತ ಹೇಳಿ 25,000 ಕೊಡ್ತೀನಿ, ಇವಳೆ ಗಜಾನನ ಹೆಂಡತಿ ನೀರಜ ಅಂತ ಸುಳ್ಳು ಹೇಳು ಅಂತ ಹೇಳಿದ್ರು. ನನಗೇನಾಗ್ಬೇಕು? ಇವರು ಹಣ ಕೊಡ್ತಾರೆ, ನೀರಜನಿಂದನೂ ಹಣ ಕೇಳ್ಬೋದು ಅಂತ ಸುಳ್ಳು ಹೇಳ್ಬಿಟ್ಟೆ. ಇನ್ನೊಂದ್ಸಲ ಈ ಊರ್ನ ನಿನ್ ಮುಖ ನೋಡಿದ್ರೆ ನಿನ್ ಕೈ ಕಾಲು ಮುಡ್ತಾಕ್ಬಿಡ್ತೀನಿ. ಎಂತ ದರಿದ್ರದ ಕೆಲಸ ಮಾಡ್ಬಿಟ್ಟೆ ಕುಂತಳ. ನಿನ್ ಸ್ವಾರ್ಥಕ್ಕಾಗಿ ಯಾವುದೋ ಹುಡುಗಿನ ಗಜಾನನ ಹೆಂಡತಿ ಅಂತ ಹೇಳಿಸಿ ಅವಳು ಪಾಲನ ಹಾಳು ಮಾಡೋದಲ್ದೆ ನನ್ ಕೈಯಾರ ಚಿತ್ರಹಿಂಸೆ ಪಡಿಸಿ ಅವಳು ಆಚೆ ನೌಕ ಮಾಡ್ದಲ್ಲ. ನೀನು ಒಂದ್ ಹೆಣ್ಣ. ಆನಂದನ್ನು ಕ್ಷಮಿಸ್ಬಿಡು ಆನಂದ್. ನಿನ್ ಮೇಲಿನ ಮೋಹದಿಂದ ನಿನ್ನ ಪಡಿಲೇಬೇಕು ಅನ್ನೋ ಆಸೆಯಿಂದ ನಾನು ತಪ್ಪು ಮಾಡ್ಬಿಟ್ಟೆ. ಆದ್ರೆ ಈ ರೀತಿ ನಾನೇ ಸಿಕ್ಕಾಕೊಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಪ್ಲೀಸ್ ಫರ್ಗಿವ್ ಮೀ. ನನ್ನಿಂದ ನೀರಜನ್ಗೆ ಎಷ್ಟೆಲ್ಲ ಅನ್ಯಾಯ ಆಗೋಯ್ತು. ಅವಳು ಎಷ್ಟು ಸಲ ಬೇಡ್ಕೊಂಡ್ರು, ಎಷ್ಟು ಸಲ ಕೇಳ್ಕೊಂಡ್ರು. ನಾನು ಅದೆಲ್ಲ ನಾಟಕ ಅನ್ಕೊಂಡು ಚಿತ್ರಹಿಂಸೆ ಕೊಟ್ಬಿಟ್ಟೆ. ಇಲ್ಲ, ನಾನು ಅವಳನ್ನ ಹುಡುಕ್ಲೇಬೇಕು, ಕ್ಷಮೆ ಕೇಳಲೇಬೇಕು. ಸಾಬ್, ನೀರಜ್ ಅಮ್ಮನವ್ರಿಗೆ ಆಕ್ಸಿಡೆಂಟ್ ಆಗಿದೆ, ನರ್ಸಿಂಗ್ ಹೋಮ್ ಅಲ್ಲಿ ಇದ್ದಾರೆ ಸಾಬ್. ಆಕ್ಸಿಡೆಂಟ್ ಆಗಿದೆಯಾ? ಹೇಗಿದ್ದಾಳೆ ಡಾಕ್ಟ್ರೆ? ಶಿ ಇಸ್ ಅಬ್ಸಲ್ಯೂಟ್ಲಿ ನಾರ್ಮಲ್. ಥ್ಯಾಂಕ್ ಯು ಸೋ ಮಚ್. ಮುಕುಲ್, ನೀರಜ ಹೇಗಿದ್ದಾಳೆ? ಶಿ ಇಸ್ ಔಟ್ ಆಫ್ ಡೇಂಜರ್. ಮುಕುಲ್, ಮುಕುಲ್, ಐ ಆಮ್ ವೆರಿ ಹ್ಯಾಪಿ. ಮುಕುಲ್, ಯಾಕೆ? ನೀರಜ ಗಜನ ಹೇಳ್ತಿ ಅಲ್ಲ? ಹಾ, ನಾನು ನಿನ್ಗೊಂದು ಸರ್ಪ್ರೈಸ್ ನ್ಯೂಸ್ ಕೊಡ್ತೀನಿ. ಏನು? ಅಲ್ಲಿ ಓಡಾಡ್ತಿರೋರು ಯಾರು ಗೊತ್ತಾ? ಯಾರು? ನೀರಜ ಫಾದರ್. ವಾಟ್? ನೀರಜ ಫಾದರಾ? ರಿಯಲಿ? ಯಾ.
ನನ್ನ ಕ್ಷಮಿಸ್ಬಿಡು. ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ಸ್ವಾರ್ಥದಲ್ಲಿ ನಿನಗೂ ನೀರಜಗೂ ಆನಂದ್ಗೂ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಬಿಡು, ಈಗಲಾದ್ರೂ ನಿನ್ ಮನ್ಸಿಗೆ ನಾನು ಬಂದಿದ್ದೀನಲ್ಲ, ನೌ ಐ ಆಮ್ ವೆರಿ ಹ್ಯಾಪಿ. ನಾನು ಗೋವರ್ಧನ್ ರಾವ್ ಅಂತ. ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ನನಗೆ. ಇಟ್ಸ್ ಆಲ್ ರೈಟ್. ನೀವು ಇಷ್ಟು ದಿವಸ ನಿಮ್ಮ ಮಗಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ಹುಡುಕಕ್ ಪ್ರಯತ್ನ ಪಡಲಿಲ್ವಾ? ಅದೊಂದು ದೊಡ್ಡ ಕಥೆನಪ್ಪ. ಅವಳು ಸತ್ತೇ ಹೋದ್ಲು ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. 6 ತಿಂಗಳ ಹಿಂದೆ ಬೊಂಬಾಯಿನಿಂದ ಬೆಂಗಳೂರಿಗೆ ಹೋಗಿ ಸ್ನೇಹಿತರು ನೋಡ್ಕೊಂಡು ಬರ್ತೀನಿ ಅಂತ ಕಾಗದ ಬರ್ದಿದ್ಲು. ಅವಳು ಹೊರಟಿದ್ದ ಬಸ್ಸು ಘಾಟ್ ಸೆಕ್ಷನ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಅವಳು ಸತ್ತೇ ಹೋದ್ಲು ಅಂತ ತಿಳ್ಕೊಂಡಿದ್ವಿ. ಈ ತರ ಕನ್ಫ್ಯೂಷನ್ ಹೇಗಾಯ್ತು? ಕನ್ಫ್ಯೂಷನ್ ಆಗೋ ಕಾರಣ ಇದೆಯಪ್ಪ. ನೀರಜ ಅನ್ನೋ ಒಂದೇ ಹೆಸರಿನ 2 ಹುಡುಗಿಯರು ಅದೇ ಬಸ್ನಲ್ಲಿದ್ರು. ಓ ಮೈ ಗಾಡ್, ಎಂತ ಕಣ್ಣ ಮುಚ್ಚ ಆಟ ನಡೆದೋಯ್ತು? ಏನಪ್ಪಾ ಅದು ಕಣ್ಣ ಮುಚ್ಚಾಲೆ ಆಟ? ಆ ಬಸ್ಸಲ್ಲಿದ್ದ ಮತ್ತೊಬ್ಬ ನೀರಜನೆ ನನ್ನ ಅತ್ತಿಗೆ, ಆಕೆನೆ ಸತ್ತು ಹೋಗಿದ್ದು. ಎಂಥ ವಿಪರ್ಯಾಸ. ನೀನು ನನ್ನ ಮಗಳಿಗೆ ಪುನರ್ಜನ್ಮ ಕೊಟ್ಟೆ. ನಿನ್ನ ಅತ್ತಿಗೆ ನನ್ನ ಮಗಳು ಅಂದ್ಕೊಂಡು ಚಿತಾಸ್ಪರ್ಶ ಮಾಡಿ ಅಂತ್ಯಕ್ರಿಯೆ ಮಾಡಿದ್ವಿ. ಡಾಕ್ಟ್ರೇ, ನೀರಜಿಂಗ್ ಎಚ್ಚರಿಕೆ ಆಗಿದೆ. ಹೌದಾ?